ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ದೇವರ ನಾಡು ಕೇರಳದಲ್ಲಿ ಘನಘೋರ ಭೂಕುಸಿತ ಉಂಟಾಗಿದೆ. ಇಬ್ಬರು ಸಾವನ್ನಪ್ಪಿದ್ದಾರೆ. ಮಣ್ಣಿನಡಿ ಹಲವು ಜನ ಸಿಕ್ಕಾಕೊಂಡಿದ್ದಾರೆ. ಭೂಕುಸಿತದ ಒಂದೊಂದು ದೃಶ್ಯವೂ ಕೂಡ ಭಯಾನಕವಾಗಿದೆ. ಟ್ಯಾಂಕರ್ ಮತ್ತು ವಾಹನಗಳನ್ನ ಕೊಚ್ಚಿಕೊಂಡು ಬಂದಿದೆ ಮಣ್ಣು. ಮೆಪ್ಪಾಡಿಯ ಸುರಂಗ ಕಾಮಗಾರಿ ವೇಳೆ ಭೂಕುಸಿತ ಆಗಿರೋದು. ದೇವರ ನಾಡು ಕೇರಳದಲ್ಲಿ ಘನಘೋರ ಭೂಕುಸಿತ ಉಂಟಾಗಿದೆ. ಇಬ್ಬರು ಸಾವನ್ನಪ್ಪಿದ್ದಾರೆ. ಹಲವು ಜನ ಮಣ್ಣಿನ ಅಡಿ ಸಿಕ್ಕಾಕೊಂಡಿದ್ದಾರೆ. ಭೂಕುಸಿತದ ಒಂದೊಂದು ದೃಶ್ಯವೂ ಕೂಡ ಭಯಾನಕವಾಗಿದೆ. ಟ್ಯಾಂಕರ್ ಮತ್ತು ವಾಹನಗಳನ್ನ ಕೊಚ್ಚಿಕೊಂಡು ಮಣ್ಣು ಬಂದಿರುವುದು ನೋಡಿ. ದೊಡ್ಡ ದೊಡ್ಡ ಟ್ಯಾಂಕರ್ ಮತ್ತು ವಾಹನಗಳನ್ನ ಮೇಲ್ಗಡೆಯಿಂದ ಕೆಳಗಡೆ ಬಂತಲ್ಲ ಮಣ್ಣು, ಆ ಮಣ್ಣು ಕೊಚ್ಕೊಂಡು ಬಂದಿದೆ. ಮೆಪ್ಪಾಡಿಯ ಸುರಂಗ ಕಾಮಗಾರಿ ವೇಳೆಯೇ ಭೂಕುಸಿತ ಉಂಟಾಗಿರೋದು. ಮಲಪ್ಪುರಂ ಮತ್ತು ವಯನಾಡು ಜಿಲ್ಲೆ ಸಂಪರ್ಕಿಸುವಂತ ಸುರಂಗ ಮಾರ್ಗ ಕಲ್ಲಾಡಿಯ ಮೀನಾಕ್ಷಿ ಸೇತುವೆ ಬಳಿಯೇ ಘೋರ ದುರಂತ ಆಗಿರೋದು. ಅವಶೇಷಗಳ ಅಡಿ ಸಿಲುಕಿರುಗಾಗಿ ಅಂದ್ರೆ ಅಲ್ಲಿ ಯಾರೆಲ್ಲ ಸಿಕ್ಕಾಕೊಂಡಿದಾರೋ ಅವ್ರನ್ನೆಲ್ಲ ರಕ್ಷಣೆ ಮಾಡುವಂತ ಕೆಲಸ ನಡೀತಾ ಇದೆ NDRF ನಿಂದ. ನೋಡಿ, ಅಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಎಂತ ಭಯಾನಕವಾದಂತ ದೃಶ್ಯ. ದೊಡ್ಡ ಟ್ಯಾಂಕರ್ ಅದು. ಆ ಟ್ಯಾಂಕರ್ ಅನ್ನ ಮಣ್ಣು ಎಳ್ಕೊಂಡು ಬರುತ್ತೆ. ಭಯಾನಕವಾಗಿದೆ ಈ ದೃಶ್ಯ ನೋಡಿ. ಅಲ್ಲಿ ಇದ್ದು ಬದ್ದವರೆಲ್ಲ ಹೆಂಗ್ ಓಡೋಗ್ತಾರೆ ನೋಡಿ. ಅಲ್ಲಿಂದ ರಭಸವಾಗಿ ಬರುತ್ತೆ, ರಭಸವಾಗಿ. ಓ ಮೈ ಗಾಡ್, ಆ ವ್ಯಕ್ತಿ ಓಡಿ ಬರ್ತಾ ಇದ್ದ, ಹಂಗೆ ತೇಲ್ಕೊಂಡು ಹೋಗ್ತಾನೆ ನೋಡಿ. ಅಕಸ್ಮಾತ್ ಆಗಿ ಸಿಕ್ಕಾಕೊಂಡ್ರೆ ಮುಗಿದೇ ಹೋಯ್ತು ಕತೆ. ಅಲ್ಲೊಂದಿಷ್ಟು ಜನ ಮಣ್ಣಿನ ಅಡಿ ಸಿಕ್ಕಾಕೊಂಡಿದ್ದಾರೆ ನೋಡಿ. ಅಲ್ಲಿ ಟ್ಯಾಂಕರ್ ಹಿಂದೆ ಓಡಿ ಬರ್ತಾ ಇದ್ದಂತ ಜನ ಅಲ್ಲೇ ಸಿಕ್ಕಾಕೊಂಡಿದ್ದಾರೆ ನೋಡಿ. ಅಲ್ಲಿ ಯಾವ ರೀತಿಯಾಗಿದೆ ಆ ಭಯಾನಕವಾದಂತ ದೃಶ್ಯ, ಮೈ ನಡುಗುತ್ತೆ. ಮೇಲ್ಗಡೆಯಿಂದ ನೀರಿನ ಸಮೇತ ಮಣ್ಣು ಕೊಚ್ಕೊಂಡು ಬರ್ತಾ ಇದೆ. ಅಲ್ಲೇ ನಿಂತಿದ್ದಂತ ಒಂದು ಟ್ಯಾಂಕರ್ ಒಳ್ಳೆ ಆಟದ ಸಾಮಾನ್ ತರ ತೇಲ್ಕೊಂಡು ಬಂದಿದೆ ನೋಡಿ. ಎಳ್ಕೊಂಡು ಬಂದ್ಬಿಟ್ಟಿದೆ ಆ ಟ್ಯಾಂಕರ್ನ, ಮಣ್ಣು ನೀರು ಮಿಕ್ಸ್ ಆಗಿ ನೋಡಿ. ಎಷ್ಟು ಈಸಿಯಾಗಿ ಎಳ್ಕೊಂಡು ಬಂದಿದೆ. ಆ ಟ್ಯಾಂಕರ್ ಅಕ್ಕಪಕ್ಕದಲ್ಲಿದ್ದವರೆಲ್ಲ ಮಣ್ಣಿನಡಿ ಸಿಕ್ಕಾಕೊಂಡಿದ್ದಾರೆ. ಈಗ ಅಲ್ಲಿದ್ದವರೆಲ್ಲ ಈ ಟ್ಯಾಂಕರ್ ಮುಂದೆ ಬಂದು ಬಿದ್ದಿದ್ದಾರೆ ನೋಡಿ. ಎಲ್ಲರೂ ನೋಡಿ, ಒಂದಿಬ್ರು ಎದ್ದು ಬರ್ತಾರೆ ನೋಡಿ. ಆ ಕೆಸರಲ್ಲಿ ಸಿಕ್ಕಾಕೊಂಡು ಎದ್ದು ಬರ್ತಾರೆ. ಒಬ್ಬ ಲೇಡಿ ಇದ್ದಾರೆ, ಒಬ್ರು ಏಜ್ ಆದವ್ರು ಇದ್ದಾರೆ, ಮತ್ತೊಬ್ಬ ವ್ಯಕ್ತಿ ಆ ಕಡೆ ಹೋದ. ಅದು ಬರ್ತಾ ಇದ್ದಂಗೆ ಎಲ್ಲರೂ ಹೆಂಗ್ ಓಡೋಗೋದಕ್ಕೆ ಶುರು ಮಾಡ್ತಾರೆ ನೋಡಿ. ಒಂದು ವಾಹನ ಹಂಗೆ ಹಿಂಬದಿಯಲ್ಲಿ ಹೋಗುತ್ತೆ. ರಣಭಯಂಕರ ದೃಶ್ಯ ಇದು ನೋಡಿ. ಮೇಲ್ಗಡೆಯಿಂದ ಮಣ್ಣು ಕುಸಿತಾ ಇರುವ ದೃಶ್ಯವನ್ನ ಒಂದು ಬದಿಯಲ್ಲಿ ನಿಮಗೆ ತೋರಿಸ್ತಾ ಇದೀವಿ ನಾವು ನೋಡಿ. ಹೇಗೆ ಕುಸಿಯುತ್ತೆ ನೋಡಿ ಮಣ್ಣು ಮೇಲ್ಗಡೆಯಿಂದ. ಆ ಗುಡ್ಡದ ಕೆಳಗಡೆ ಬಸ್ಸು, ಲಾರಿ ಎಲ್ಲ ನಿಂತಿದ್ದಾವೆ. ಅದರಲ್ಲಿ ಆ ಬಸ್ಸು ಅಲ್ಲೇ ಮುಚ್ಚೋಯ್ತದು. ಇನ್ನೊಂದು ಟ್ಯಾಂಕರ್ ಲಾರಿ ಇದೆಯಲ್ಲ, ಅದನ್ನ ಹೇಳ್ಕೊಂಡು ಬಂದಿರೋದು ನೋಡಿ. ಆ ಮಣ್ಣಿನಲ್ಲೇ ಹಂಗೆ ಬಂದಿದೆ. ಇವರು ಬದುಕುಳಿದಿರೋದೇ ಹೆಚ್ಚಲ್ಲಿ ಕೆಲವರು. ಇಷ್ಟು ಭಯಾನಕವಾದಂತ ದೃಶ್ಯ ಇದು. ಕೇರಳದ ವೈನಾಡಿನಲ್ಲಿ ಭೂಕುಸಿತ ಉಂಟಾಗಿರುವಂತಹ ದೃಶ್ಯ ಇದು ನೋಡಿ. ಆ ವ್ಯಕ್ತಿ ಓಡಿ ಬರ್ತಾ ಅವ್ರಿಗೆ ಓಡೋದಕ್ಕೆ ಆಗಲ್ಲ, ಕೆಳಗಡೆ ಬಿದ್ದು ಬಿಡ್ತಾನೆ. ಬಿದ್ರೂ ಕೂಡ ಮಣ್ಣಿನ ರಭಸಕ್ಕೆ, ಮಣ್ಣು ಹೆಂಗ್ ಬಿದ್ದು ಜಾರ್ಕೊಂಡು ಬರ್ತಾ ಇದೆಯೋ ಆ ರಭಸಕ್ಕೆ ಆತನು ಕೂಡ ಮುಂದೆ ಬರ್ತಾನೆ ನೋಡಿ. ಅಲ್ಲಿ ಬಿದ್ದ. ಸೊ ಮುಂದೆ ಹಂಗೆ ಲಾರಿ ಮುಂದೆನೆ ಬರ್ತಾನೆ ಆತ. ಅಲ್ಲಿ ನಿಂತಿದ್ದಂತ ಬೈಕ್ ನೋಡಿ, ಅದು ಕೂಡ ಜಾರ್ಕೊಂಡು ಮುಂದೆ ಬರುತ್ತೆ. ಕೇರಳದ ವಯನಾಡಿನಲ್ಲಿ ಭೂಕುಸಿತಕ್ಕೆ ಕಾರಣ ಏನು?
ಪದೇ ಪದೇ ದೇವರ ನಾಡಿನಲ್ಲಿ ದುರಂತ ಸಂಭವಿಸಿದ್ರು ನಿರ್ಲಕ್ಷ್ಯನ. 2019 ಮತ್ತು 24ರಲ್ಲೂ ಸಂಭವಿಸಿತ್ತು ಭಯಾನಕ ಭೂಕುಸಿತ. 2019ರಲ್ಲಿ ವೈನಾಡು ಪಕ್ಕದ ಪುತ್ತುಮಲದಲ್ಲಿ ಭೂಕುಸಿತ ಉಂಟಾಗಿತ್ತು. 17 ಮಂದಿ ಸಾವನ್ನಪ್ಪಿದ್ರು. ಸುಮಾರು 65 ಮನೆಗಳು ಮಣ್ಣು ಪಾಲಾಗಿದ್ವು. 2024ರಲ್ಲಿ ಚೂರಲ್ಮಲೈ ಮತ್ತು ಮುಂಡಕೈನಲ್ಲಿ ಭೂಕುಸಿತ ಉಂಟಾಗಿತ್ತು. ಈ ದುರಂತದಲ್ಲಿ 298 ಮಂದಿ ಸಾವನ್ನಪ್ಪಿದ್ರು. ಕರ್ನಾಟಕದವರು ಸೇರಿದಂತೆ ಹಲವರನ್ನ ಬಲಿ ಪಡೆದಿತ್ತು ಭೂಕುಸಿತ. ಚೂರಲ್ಮಲೈ ಮತ್ತು ಮುಂಡಕೈ ಪಟ್ಟಣ ಸಂಪೂರ್ಣವಾಗಿ ಧ್ವಂಸ ಆಗಿತ್ತು. ಇದೀಗ ಮತ್ತೆ ವೈನಾಡಿನಲ್ಲಿ ಭೂಕುಸಿತ ಸಂಭವಿಸಿರೋದು. ಕೇರಳದ ವೈನಾಡಿನಲ್ಲಿ ಭೂಕುಸಿತ ಇದೇ ಮೊದಲೇನಲ್ಲ, ಅಥವಾ ಕೇರಳದಲ್ಲಿ ಭೂಕುಸಿತ ಆಗ್ತಾ ಇರೋದು ಇದೇ ಮೊದಲೇನಲ್ಲ. ಪದೇ ಪದೇ ದೇವರ ನಾಡಿನಲ್ಲಿ ದುರಂತ ಸಂಭವಿಸ್ತಾ ಇದೆ, ಆದ್ರೂ ಕೂಡ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರಾ? 2019 ಮತ್ತು 2024ರಲ್ಲೂ ಇದೇ ರೀತಿಯಾದಂತಹ ಭಯಾನಕ ಭೂಕುಸಿತ ಸಂಭವಿಸಿತ್ತು. ಇದು ಮೂರನೇ ಬಾರಿಗೆ ಈಗ 2019ರಲ್ಲಿ ವೈನಾಡು ಪಕ್ಕದ ಪುತ್ತುಮಲದಲ್ಲಿ ಭೂಕುಸಿತ ಉಂಟಾಗಿತ್ತು. ಆ ಸಂದರ್ಭದಲ್ಲಿ ಬರೋಬ್ಬರಿ 17 ಮಂದಿ ಸಾವನ್ನಪ್ಪಿದ್ರು. ಅದೇ ಘಟನೆಯಲ್ಲಿ ಸುಮಾರು 65ಕ್ಕೂ ಹೆಚ್ಚು ಮನೆಗಳು ಮಣ್ಣು ಪಾಲಾಗಿದ್ವು. ಇನ್ನು 2024ರಲ್ಲಿ ಚೂರಲ್ಮಲೈ ಮತ್ತು ಮುಂಡಕೈನಲ್ಲಿ ಭೂಕುಸಿತ ಉಂಟಾಗಿತ್ತು. ಆ ದುರಂತದಲ್ಲಿ ಸಾವನ್ನಪ್ಪಿದ್ದು ಬರೋಬ್ಬರಿ 298 ಮಂದಿ. 298 ಮಂದಿ ಆ ದುರಂತದಲ್ಲಿ 2024ರಲ್ಲಿ ಸಾವನ್ನಪ್ಪಿದ್ರು. ಕರ್ನಾಟಕದವರು ಸೇರಿದಂತೆ ಹಲವರನ್ನ ಭೂಕುಸಿತ ಬಲಿ ಪಡೆದಿತ್ತು. 2024ರಲ್ಲಿ ಇಡೀ ಜಗತ್ತೇ ಮಮ್ಮಲ ಮರುಗಿತ್ತು ಈ ಘಟನೆ. ಚೂರಲ್ಮಲೈ ಮತ್ತು ಮುಂಡಕೈ ಪಟ್ಟಣ ಸಂಪೂರ್ಣವಾಗಿ ಧ್ವಂಸ ಆಗಿತ್ತು 2024ರಲ್ಲಿ. ಅದಾದ ನಂತರ 2 ವರ್ಷ, 2024ರ ನಂತರ 2026ರಲ್ಲಿ ಈಗ ವಯನಾಡಿನಲ್ಲಿ ಭೂಕುಸಿತ ಸಂಭವಿಸಿದೆ. ಅದರ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದೀವಿ ನಾವು. ರಣ ಭಯಂಕರ ದೃಶ್ಯ ಇದು. ಅಲ್ಲಿದ್ದವ್ರಿಗೆ ಹೆಂಗಾಗಿರ್ಬೇಡ, ಇಲ್ಲಿ ನೋಡೋರ್ಗೆ ಕೈಕಾಲು ನಡುಗ್ತಾ ಇದೆ. ಇನ್ನು ಅಲ್ಲಿದ್ದವ್ರಿಗೆ ಹೆಂಗಾಗಿರ್ಬೇಡ ಪರಿಸ್ಥಿತಿ. ಮೊದಲೇ ಇಲ್ಲಿ ದೂರ ಇದ್ದವರೆಲ್ಲ ಓಡೋದಕ್ಕೆ ಶುರು ಮಾಡ್ತಾರೆ ನೋಡಿ. ಅಷ್ಟು ರಭಸವಾಗಿತ್ತು, ಅವ್ರಿಗೆ ಗೊತ್ತಿತ್ತು ಅಲ್ಲಿವರೆಗೂ ಬರುತ್ತೆ ಅಂತ ಹೇಳಿ. ಟ್ಯಾಂಕರ್ ಅನ್ನ ಹೇಳ್ಕೊಂಡು ಬರುತ್ತೆ ಆ ಮಣ್ಣು ನೀರು ಅಂತ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಎಷ್ಟು ರಭಸವಾಗಿ ಭೂಕುಸಿತ ಉಂಟಾಗಿರಬಹುದು ಅಂತ ಹೇಳಿ.